ಸ್ವಾಗತ ಸ್ನೇಹಿತರೆ. ಗುಮ್ಮಜಗಳ ನಗರಿ ವಿಜಯಪುರದಲ್ಲಿದ್ದೀನಿ ಸ್ನೇಹಿತರೆ. ನೋಡ್ತಿರ್ಬೋದು ಟಿಕೆಟ್ ಕೌಂಟರ್ನ ಎದುರುಗಡೆ ನಿಂತಿದ್ದೀನಿ. ಟಿಕೆಟ್ ಕೌಂಟರ್ನಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ನವ್ರು ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ಅಂತಂದು ಹೇಳಿದರೆ, ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಮಾತ್ರ ಟಿಕೆಟ್ ಕೊಡ್ತಾರೆ ಸ್ನೇಹಿತರೆ. ಹಿಂದೊಂದು 5-6 ವರ್ಷದ ಹಿಂದೆ, ಎಷ್ಟೋ ವರ್ಷದ ಹಿಂದೆ ಸ್ನೇಹಿತರೆ, ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊತಾ ಇದ್ವಿ. ಚಿಲ್ಲರಿಲ್ಲ ಅನ್ನೋದು, ಸೈಡ್ ನಿಂದಿರಿ ಅನ್ನೋದು ಮಾಡ್ತಾಯಿದ್ರು. ಇವಾಗೆಲ್ಲ ಸ್ನೇಹಿತರೆ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಮಾತ್ರ ಟಿಕೆಟ್ ಬರುತ್ತೆ. ನೋಡ್ತಿರ್ಬೋದು, ಗುಮ್ಮಜಗಳ ನಗರ ವಿಜಯಪುರದ ಗೋಳಗುಮ್ಮಟದ ಒಂದು ಸುಂದರವಾದ ದೃಶ್ಯನ ತೋರಿಸ್ತಾ ಇದ್ದೀನಿ. ಸರಿಸುಮಾರು ಓಲ್ಡ್ ಫೋಟೋದಲ್ಲಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ಬ್ರಿಟಿಷರು ಸೆರೆ ಹಿಡಿತಿದ್ರಲ್ಲ, ಅಥವಾ ಇಂಡಿಯಾದವರು ಫೋಟೋಗ್ರಾಫರ್ಸ್ ಇದ್ದರೆ ರೇರ್, ಬ್ರಿಟಿಷರು ಸೆರೆ ಹಿಡಿದ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ. ಸರಿಸುಮಾರು 1892 ಆಸುಪಾಸು ಓಲ್ಡ್ ಫೋಟೋ ತೋರಿಸ್ತಾ ಇದೆ ನೋಡಿ. ಗೋಳಗುಮ್ಮಟಕ್ಕೆ ದೃಷ್ಟಿ ಆಗ್ಬಾರ್ದಂತ ಅಡ್ಡಲಾಗಿ ಒಂದು ಗೋಡೆ ಕಟ್ಟಿದಾರಲ್ಲ, ಆ ಗೋಡೆ ಇದರಲ್ಲಿ ಇಲ್ಲಿಲ್ಲ ನೋಡಿ, ಪ್ಲಸ್ ಪಾಯಿಂಟ್. ಆದ್ರೆ ಭಾಳ ಓಲ್ಡ್ ಫೋಟೋ ಇದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಗರ್ ಖಾನ ಬರ್ತಾಯಿದೆ ಎದುರುಗಡೆ. ನಗರ್ ಖಾನ ಅಂದರೆ ರಾಜರುಗಳ ಎಂಟ್ರಿ ಕೊಡ್ತಿರುವಾಗ ನಗಾರಿಗಳನ್ನು ಬಾರಿಸಿ ವೆಲ್ಕಮ್ ಮಾಡ್ತಾ ಇದ್ದಾರಲ್ಲ, ಆ ಬಿಲ್ಡಿಂಗಿನ ನಗರ್ ಖಾನೆ ಅಂತ ಹೇಳ್ತಾರೆ. ಇವಾಗ ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಮ್ಯೂಸಿಯಮ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಸ್ನೇಹಿತರೆ. ಒಳಗಡೆ ರಾಜರುಗಳಿಗೆ ಸಂಬಂಧಪಟ್ಟ ಎಲ್ಲ ವಸ್ತು ಸಂಗ್ರಹಾಲಯ ಇದೆ. ನೋಡ್ತಿರ್ಬೋದು, ಇಲ್ಲೊಂದು ಫಿರಂಗಿ ಬರ್ತದೆ. ಫಿರಂಗಿ ಒಳಗಡೆ ಒಬ್ಬ ಮನುಷ್ಯ ರೆಸ್ಟ್ ಮಾಡ್ತಾ ಇದ್ದಾನೆ. ಆವಾಗಿನ ಕಾಲದಲ್ಲಿ. ಇವಾಗ ಅಂಥ ಫಿರಂಗಿಗಳನ್ನು ಸೇಫಾಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ನಗರ್ ಖಾನ ಮುಂದೆ ಸೇಫಾಗಿ ಇಟ್ಟಿದ್ದಾರೆ. ನೋಡ್ತಿರ್ಬೋದು ಸ್ನೇಹಿತರೆ. ನಾನಿವಾಗ ಗೋಳಗುಮ್ಮಟನ ತೋರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ. ಆದರೆ ಆಗಲೇ ಹೇಳಿದ್ನಲ್ಲ, ಒಂದು ಓಲ್ಡ್ ಫೋಟೋದಲ್ಲಿ ಎದುರುಗಡೆ ಇರುವ ದೃಷ್ಟಿಗೆ ಅಡ್ಡಲಾಗಿ ಕಟ್ಟಿರುವ ಗೋಡೆನೇ ಕಾಣ್ತಾ ಇಲ್ಲ ಅಂತಂದು ಹೇಳಿದ್ನಲ್ಲ, ಇವಾಗ ಆ ಫೋಟೋ ಬರ್ತಾಯಿದೆ ನೋಡಿ. ಇಲ್ಲಿ ಓಲ್ಡ್ ಫೋಟೋದಲ್ಲಿ ನೋಡಿ, ಅಡ್ಡಲಾಗಿ ಕಟ್ಟಿರುವ ಮುಂದ್ಗಡೆ ಬರ್ತಾಯಿದೆ ನೋಡಿ, ಅಡ್ಡಲಾಗಿ ಕಟ್ಟಿರುವ ಗೋಡೆನೇ ಅದರಲ್ಲಿಲ್ಲ. ಸರಿಸುಮಾರು ಅಷ್ಟೇ ಒಂದು 30-40 ಅಂತರದಲ್ಲಿ ನೆಕ್ಸ್ಟ್ ಗೋಡೆ ಕಟ್ಕೊಂಡಿರ್ಬೋದು ಅವರು, ಆದರೆ ಈ ಫೋಟೋದಲ್ಲಿಲ್ಲ. ನಾನು ಗೋಳಗುಮ್ಮಟದ ಸುಂದರವಾದ ಒಂದು ದೃಶ್ಯನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಜಯಪುರವನ್ನು ಅಥವಾ ಬಿಜಾಪುರವನ್ನು ಸರಿಸುಮಾರು 9 ಜನ ಆದಿಲ್ ಶಾಹಿಗಳ ಆಳಿದಾರ ಸ್ನೇಹಿತರೆ. ಅದರಲ್ಲಿ 9 ಜನರಲ್ಲಿ ಈ 7ನೇಯ ಆದಿಲ್ ಶಾಹಿ ಗೋಳಗುಮ್ಮಟವನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಮೊಹಮ್ಮದ್ ಆದಿಲ್ ಶಾಹಿ 7ನೇ ಮೊಹಮ್ಮದ್ ಆದಿಲ್ ಶಾಹಿ ಗೋಳಗುಮ್ಮಟವನ್ನು ಕಟ್ಟಿದ್ದಾರೆ ಸ್ನೇಹಿತರೆ. 1626ರಿಂದ 1656ರವರೆಗೆ ಸರಿಸುಮಾರು 30 ವರ್ಷಗಳ ಕಾಲ ಗೋಳಗುಮ್ಮಟವನ್ನು ನಿರ್ಮಾಣವಾಗಿದೆ ಸ್ನೇಹಿತರೆ. ಗೋಳಗುಮ್ಮಟವನ್ನು ಆದಿಲ್ ಶಾಹಿಗಳೇ ಕಟ್ಟಿಸಿದ್ದಾರೆ. ಆದರೆ ಶಿಲ್ಪಿ ಮಲಿಕ್ ಸಂದಲ್ ಅಂತಂದೇಳಿ ಪರ್ಷಿಯನ್ ಶಿಲ್ಪಿ ಕಟ್ಟಿದ್ದಾರೆ. ಇದನ್ನು ಮಲಿಕ್ ಸಂದಲ್ ಅಂತಂದೇಳಿ ಗೋಳಗುಮ್ಮಟವನ್ನು ನೋಡ್ತಿರ್ಬೋದು. ಒಟ್ಟು 9 ಜನ ಆದಿಲ್ ಶಾಹಿಗಳಲ್ಲಿ ಮೊದಲನೇದವರು ಯೂಸುಫ್ ಆದಿಲ್ ಶಾಹಿ, ಲಾಸ್ಟ್ನೇದವರು ಸಿಕಂದರ್ ಆದಿಲ್ ಶಾಹಿ, ಮಿಡ್ಲ್ನಲ್ಲಿ ಬರೋರು ಮೊಹಮ್ಮದ್ ಆದಿಲ್ ಶಾಹಿ ಗೋಳಗುಮ್ಮಟವನ್ನು ಕಟ್ಟಿದ್ದಾರೆ. 7ನೇದವರು. ಅದಕ್ಕೆ ಗೋಳಗುಮ್ಮಟ 7 ಫ್ಲೋರ್ ಇರ್ಬೋದು ಅಂತಂದೇಳಿ ನಮ್ಮ ಇಮೇಜನ್ನು ಮತ್ತು ಮಂದಿನೂ ಅದೇ ಥರ ಇಮೇಜನ್ ಮಾಡ್ತಾರೆ ಸ್ನೇಹಿತರೆ. ಗೋಳಗುಮ್ಮಟದ ಸುಂದರವಾದ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇಡೀ ಜಗತ್ತಿನಲ್ಲಿ 2ನೇಯ ಬಿಗ್ಗೆಸ್ಟ್ ಗುಮ್ಮಟ, ಭಾರತದ ಮೊಟ್ಟ ಮೊದಲನೇ ಅತ್ಯಂತ ದೊಡ್ಡ ಗುಮ್ಮಟ ಸ್ನೇಹಿತರೆ. ಒಳಗಡೆ ಹೋಗಿ ನೆಕ್ಸ್ಟ್ ನಾನು ತದರಂತ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ವಾಗತ ತಮಗೆ ಗುಮ್ಮಜಗಳ ನಗರ ವಿಜಯಪುರದ ಒಳಗಡೆ. ತಮ್ಮೆಲ್ಲರಿಗೂ ಮತ್ತು ಪಬ್ಲಿಕ್ ಟೂರ್ ತಂಡದವರಿಗೆ ಮತ್ತು ಎಲ್ಲರಿಗೂ ಸ್ವಾಗತ.
ಸ್ನೇಹಿತರೆ ಆವಾಜಿಗೆ ಚೆಂದ ಕೇಳ್ತಾ ಇದ್ದಲ್ಲ, ನಾನು ಇವಾಗ ಮೇಲ್ಗಡೆ ಹತ್ತಿ ಮೇಲ್ಗಡೆ ತೋರಿಸುವ ಒಂದು ಪ್ರಯತ್ನದಲ್ಲಿದ್ದೀನಿ ಸ್ನೇಹಿತರೆ. ಒಟ್ಟು ಮೆಟ್ಟಿಲುಗಳು ಹತ್ತಕ್ಕೆ ಅಥವಾ ಇಳಿಕೆ ಟೋಟಲಾಗಿ 108 ಮೆಟ್ಟಿಲುಗಳು ಹತ್ತೋಕ್ಕೆ ಅಥವಾ ಇಳಿಯೋಕ್ಕೆ ನಿಯರೆಸ್ಟ್ 1-2 ಅಷ್ಟೇ. 108 ಹತ್ತಕ್ಕೆ 108 ಇಳಿಯೋಕ್ಕೆ ಅಂತಂದೇಳಿ ಒಂದು ಕಡೆ ನಾನು ಓದಿದ್ದೆ ಎಲ್ಲಿ ಸ್ನೇಹಿತರೆ. 400 ವರ್ಷಗಳ ಹಿಂದೆ ಕಟ್ಟಿರುವ ಗೋಳಗುಮ್ಮಟ ಇವತ್ತಿನವರೆಗೂ ಈ ಥರ ಸುಭದ್ರವಾಗಿ ನಿಂತಿದೆ ಅಂತಂದೇಳಿದರೆ ಆವಾಗಿನ ಆ ಇಂಜಿನಿಯರ್ ತಲೆ ಯಾವ ಥರ ಇರ್ಬೋದು, ಅವರು ವಿಚಾರ ಮಾಡುತ್ತಿರುವ ಯಾವ ಥರ ಇರ್ಬೋದು ಅಂತಂದೇಳಿ ನನ್ನ ತಲೆ ಕಾಡ್ತಾಯಿದ್ದೆ ಸ್ನೇಹಿತರೆ. ನೋಡ್ತಿರ್ಬೋದು ಅದರ ಒಂದು ಸುಂದರವಾದ ದೃಶ್ಯ. ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ತಿರ್ಬೋದು ಮೇಲ್ಗಡೆ ಅದು ಒಂದು ಪುಷ್ಪ ದಳದ ಥರ ಮಾಡಿದ್ದಾರೆ. ಒಳಗಡೆ ಹೋಗೋಣ ಸ್ನೇಹಿತರೆ. ನಾನು ಐಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಇದನ್ನು. ಐಫೋನ್ ಎಷ್ಟು ಜೂಮ್ ಇದೆ ಅಂತಂದೇಳಿ ನಾನು ತೋರಿಸ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಕೆಳಗಡೆ ಜನ ಬರ್ತಾಯಿದ್ರು ಗೋಳಗುಮ್ಮಟ ನೋಡಲಿಕ್ಕೆ. ಆ ಜೂಮನ್ನು ನಾನು ನಿಮ್ಮೊಟ್ಟಿಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡ್ತಿರ್ಬೋದು ಅಲ್ಲಿ ನೋಡಿ ವ್ಯಕ್ತಿಯೊಬ್ಬರು ಫೋಟೋ ಕ್ಲಿಕ್ ಮಾಡ್ತಾಯಿದ್ದಾರೆ. ನಾನು ಅವ್ರನ್ನ ಜೂಮ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಿ ನಿಂತಿದ್ದೀನಿ, ಮೇಲ್ಗಡೆ ನಿಂತಿದ್ದೀನಿ. ಕೆಳಗಡೆ ಇರೋ ಆ ವ್ಯಕ್ತಿನ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಾಗತ ನಮಗೆ. Public story.